ದಿನಕ್ಕೊಂದು 4 ಸಲ ಕಾಲ್ ಮಾಡೋರು. ಹಾಯ್, ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಒಂಥರ ನರ್ವಸ್ ಆಗ್ತಾಯಿದೆ ಆ್ಯಕ್ಚುಲಿ ಮಾತಾಡೋಕ್ಕೆ. ನೀವೇನಾದ್ರು ಕಮ್ಯುನಿಟಿ ಪೋಸ್ಟ್ ಏನಾದ್ರು ನೋಡಿದರೆ ಆಲ್ರೆಡಿ ಗೊತ್ತಿರುತ್ತೆ ಏನಕ್ಕೆ ಆಲ್ ಆಫ್ ಎ ಸಡನ್ ಈ ಥರ ವ್ಲಾಗ್ಸ್ ಎಲ್ಲ ಸ್ಟಾಪ್ ಆಯಿತು ಅಂತ. 2 ಇಯರ್ಸ್ ಬ್ಯಾಕ್ ನಾವು ಮೈಸೂರಿಗೆ ಹೋಗಿದ್ದಾಗ ಅಲ್ಲಿ ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್ ನಡೆಯುತ್ತೆ. ಅದೇನು ಅಂತಂದರೆ ನನ್ನ ವೈಫ್ ಪ್ರೀತಿದು ತಂದೆ ತೀರೋಗ್ತಾರೆ. ಇನ್ಫ್ಯಾಕ್ಟ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ತೀರ, ಪ್ರೀತಿ ಅವ್ರ ಅಪ್ಪಂಗೆ ಬಾಯ್ ಕಣಪ್ಪ ಅಂತ ಹೇಳ್ತಾಳೆ. ಅದೇ ಲಾಸ್ಟ್ ಅವ್ರನ್ನ ನಾನು ನೋಡಿದ್ದು. ಸೊ ಆ ಬ್ಯಾಡ್ ಇನ್ಸಿಡೆಂಟ್ ನಡೆದಾಗ ನಾವೆಲ್ಲಿದ್ವಿ, ಏನು ಮಾಡ್ತಾಯಿದ್ವಿ, ಯಾಕೆ ಹಿಂಗಾಯಿತು ಅದೆಲ್ಲ ಎಕ್ಸ್ಪ್ಲೈನ್ ಒಂದು 2.5 ಮಿನಿಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅವರಪ್ಪ ತೀರೋದ್ರು ಅಂತ ಒಂದು ನ್ಯೂಸ್ ಬಂತಲ್ಲ ನಮಗೆ, ಅದು 10 ಮಿನಿಟ್ಸ್ ಬ್ಯಾಕ್ವರೆಗೂ ವ್ಲಾಗ್ಸ್ ಮಾಡ್ತಾನೇ ಇದ್ವಿ. ಸೊ ನ್ಯೂಸ್ ಬಂದಾಗ ಏನೇನಾಯಿತು ಅದೆಲ್ಲ ಸ್ಮಾಲಾಗಿ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ವಿತ್ ವಿಡಿಯೋ. 2 ವರ್ಷದ ಮುಂಚೆ ಸಿಂಗಾಪುರಿಂದ ಮೈಸೂರಿಗೆ ಹೋಗಿದ್ವಿ ರಜಕ್ಕೆ ಅಂತ. ರಿಲೇಟಿವ್ಸ್ ಮನೆಗಳಿಗೆಲ್ಲ ಹೋಗಿ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಪ್ರೀತಿದು ನೆಂಟ್ರು ಮನೆಗಳೆಲ್ಲ ಮುಗಿಸಿ ಅವ್ರ ಅಪ್ಪ ಅಮ್ಮಂಗೆ ಬಾಯ್ ಹೇಳಿ ವಾಪಸ್ ಮೈಸೂರಿಗೆ ಬಂದಿರ್ತೀವಿ. ನಿಮ್ ಸೈಡ್ ನೆಂಟ್ರು ಮನೆಗಳೆಲ್ಲ ಆಯ್ತು, ಈಗ ನಮ್ ಸೈಡ್ ಹೋಗೋಣ ಅಂತ ಹೇಳಿ ಸಕಲೇಶ್ಪುರದ ನಮ್ಮ ಅತ್ತೆಂದಿರ ಮನೆಗೆ ಹೊರಟ್ವಿ. ಬೇಕರಿನಲ್ಲಿ ಸ್ವೀಟ್ಸ್ ಕಾರ್ ಎಲ್ಲ ತಗೊಂಡು ನಮ್ಮ ಹಿರಿಯ ಅತ್ತೆ ಮನೆಗೆ ಫಸ್ಟ್ ಹೋದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಲ ಕಳೀತಾ ಇದ್ವಿ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನಮ್ಮ ಪಾಪುಗಳಿಗಂತೂ ಏನ್ ಮನೆ ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಅಂತಾನೆ ಒಂಥರ ಖುಷಿ. ಇಡೀ ಮನೆ ತುಂಬಾ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ನಾವಂತೂ ಒಳ್ಳೊಳ್ಳೆ ಊಟ ಮಾಡೋದು, ಹರಟೆ ಹೊಡಿಯೋದು, ನನ್ನ ಕಸಿನ್ ಏನಾದ್ರು ಕೆಲಸ ಇದೆ ಹೋಗೋಣ ಅಂತಂದ್ರೆ ಅವನ ಜೊತೆ ಹೋಗೋದು. ಹಿಂಗೆ ನಮ್ ದೊಡ್ಡತ್ತೆ ಮನೇಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹತ್ರದಲ್ಲಿ ಒಂದು ಟೆಂಪಲ್ ಕೂಡ ಹೋಗಿ ಬಂದ್ವಿ. ಈಗ ನಮ್ ಚಿಕ್ಕತ್ತೆ ಮನೆಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ. ಎಂತ ಕೋಇನ್ಸಿಡೆನ್ಸ್ ಅಂದ್ರೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ತೋಟದಲ್ಲಿ ಜೇನ್ ಕೂರಿಸ್ತಾ ಇದಾರೆ ನೋಡ್ತೀಯಾ ಅಂತಂದ್ರು. ಇಲ್ಲ ನೋಡೋದೇನ್ ಬೇಡ, ಮತ್ತೆ ಯಾವತ್ತಾರು ನೋಡಿದ್ರಾಯ್ತು ಅಂತ ಹೇಳಿ ನಮ್ಮ ಚಿಕ್ಕತ್ತೆ ಮನೆ ಸೈಡ್ ಹೊರಡಕ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಾರ್ಗು ಟಾಟಾ ಮಾಡಿ ಒಂದು 10 to 15 ಮಿನಿಟ್ಸ್ ಹೋಗಿದೀವಿ ಅಷ್ಟೇ. ಪ್ರೀತಿದು ತಮ್ಮ ನನಗೆ ಫೋನ್ ಮಾಡ್ತಾನೆ. ನನಗೆ ಯಾವತ್ತೂ ಫೋನ್ ಮಾಡಲ್ವಲ್ಲ, ಇವನ್ ಯಾಕೆ ಮಾಡಿದಾನೆ ಅಂತಾನೆ ಒಂಥರ ನೆಗೆಟಿವ್ ವೈಬ್ ಇಂದಾನೆ ನಾನು ಫೋನ್ ಎತ್ತುತ್ತೀನಿ. ಅಪ್ಪಂಗೆ ತೋಟದಲ್ಲಿ ಜೇನ್ ಕಚ್ಚಿದೆ, ಹಾಸ್ಪಿಟಲ್ ಅಲ್ಲಿ ಇದೀವಿ, ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ, ಈಗ ಡಾಕ್ಟರ್ಸ್ ಗಳೆಲ್ಲ CPR ಮಾಡ್ತಾ ಇದಾರೆ ಅಂತ ಹೇಳ್ದ. ಈಗ ತಾನೇ ಜೇನು ಅಂತ ಮಾತಾಡಿದೀವಲ್ಲ, ಈಗಾಗ್ಲೇ ಈ ತರ CPR ಅಂತಲೇ ಹೇಳ್ತಾ ಇದಾರಲ್ಲ ಅಂತ ಒಂಥರ ಭಯ ಆಗೋಯ್ತು. ತಕ್ಷಣ ಪ್ರೀತಿಗೂ ಹೇಳ್ದೆ. ನಾವ್ ಅಷ್ಟು ಜನ ಕಾರಲ್ಲಿ ಇದ್ದವ್ರಿಗೆಲ್ಲ ಒಂಥರ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಇನ್ನು 10 ನಿಮಿಷ ಆದ್ಮೇಲೆ ಪ್ರೀತಿಗೆ ಇನ್ನೊಂದು ಫೋನ್ ಕಾಲ್ ಬರುತ್ತೆ ಅವಳ ಕಸಿನ್ ಇಂದ. ಏನ್ ಆಗ್ಬಾರ್ದು ಅಂತ ಅನ್ಕೋತಾ ಇದ್ವಿ, ಅದು ಹಾಗೆ ಹೋಗಿರುತ್ತೆ. ಈಸ್ ನೋ ಮೋರ್ ಅಂತ ಹೇಳ್ತಾಳೆ. ಎಲ್ರು ಒಂಥರ ಶಾಕ್ ಹೋಗ್ತೀವಿ. ಏನ್ ನಡೀತು 15 ನಿಮಿಷದಲ್ಲಿ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಲೈಫು ಎಂತ ಫ್ಲಿಪ್ ಆಯ್ತು ಅಂದ್ರೆ, ವಿತಿನ್ 15 ಮಿನಿಟ್ಸ್ ಅಲ್ಲಿ ಹ್ಯಾಪಿನೆಸ್ ಇಂದ ಕಂಪ್ಲೀಟ್ ಡಿಸಾಸ್ಟರ್ ಆಗೋಯ್ತು. ಸಕಲೇಶ್ಪುರದಿಂದ ವಾಪಸ್ ಊರ್ಗೆ ಹೊರಟ್ವಿ. ಕತ್ಲೆಯಲ್ಲಿ ಆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ನ ನಾನು ಈಗಲೂ ನೆನೆಸ್ಕೊಳಕ್ ಕೂಡ ಆಗಲ್ಲ. ಹಿಂದ್ಗಡೆ ಪ್ರೀತಿ ಅಳ್ತಾ ಇದ್ದಾಳೆ, ನಮ್ಮಮ್ಮ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ರಾನಿಲ್ ಮತ್ತೆ ಕ್ಲಿಯಾ ಅವ್ರ ಅಮ್ಮ ಅಳ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ನಾನಿಲ್ಲಿ ಡ್ರೈವ್ ಮಾಡ್ತಾ ನನ್ಗೆ ಏನೇನೋ ಥಾಟ್ಸ್ಗಳು. ಮಧ್ಯ ಅವರು ಇವರಿಂದ ಒಂದು 50 ಕಾಲ್ಗಳು ಬರ್ತಾ ಇದೆ. ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ತಲುಪ್ತೀರಾ, ಆ ರೋಡ್ ತಗೊಳ್ಳಿ, ಈ ರೋಡ್ ತಗೊಳ್ಳಿ, ಇದತ್ರ ಆಗುತ್ತೆ ಅದತ್ರ ಆಗುತ್ತೆ ಅಂತ. ಸಿಂಗಾಪುರದಿಂದ ನಾವು ಬಂದಿದ್ದು ಇದಕ್ಕ ಅಂತ ಏನೋ ಒಂಥರ ಯೋಚನೆ. ಈ ಥರ ಒಂಥರ ಯೋಚನೆಗಳ ಮಧ್ಯದಲ್ಲೇ ಪ್ರೀತಿ ಮನೆ ತಲುಪಿದ್ವಿ. ಯಾವಾಗ ಬರ್ಬೇಕಾದ್ರೂ ಒಂಥರ ಖುಷಿಯಾಗಿ ಬರ್ತಾ ಇದ್ವಿ, ನಮ್ಮ ಪಾಪುಗಳಿಗೆ ಹಳ್ಳಿದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಅಂತ. ಆದ್ರೆ ಈ ತರ ಒಂದಿನ ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ರಜಾ ಎಲ್ಲ ಎಕ್ಸ್ಟೆಂಡ್ ಮಾಡಿಸ್ಕೊಂಡು ಕಾರ್ಯ ಎಲ್ಲ ಮುಗಿಸಿ ಆಮೇಲೆ ಸಿಂಗಾಪುರ್ಗೆ ವಾಪಸ್ ಬಂದ್ವಿ. ಹೋಗ್ತಾ ಎಷ್ಟು ಖುಷಿಯಾಗಿ ಹೋಗಿದ್ವಿ, ಬರ್ತಾ ಅಷ್ಟೇ ಬೇಜಾರಲ್ಲಿ ವಾಪಸ್ ಬಂದ್ವಿ. ಸೊ ಹಿಂಗೆ ಸಕಲೇಶ್ಪುರದಿಂದ ಪ್ರೀತಿ ಊರು ಸರ್ಗೂರ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಏನಾಗಿತ್ತು ಅಂತ. ಅವರು ಜೇನು ಕಚ್ಚಿ ತೀರೋಗಿದ್ದಲ್ಲ, ತೋಟಕ್ಕೆ ಹೋಗಿದ್ರಂತೆ. ಅಲ್ಲಿ ಜೇನು ತುಂಬ ಎದ್ಬಿಟ್ಟಿದೆ. ಆ ಜೇನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ತುಂಬ ಫಾಸ್ಟಾಗಿ ಓಡಿ ಬಂದಿದ್ದಾರೆ. ಅವ್ರು ಮೊದಲೇ ಹಾರ್ಟ್ ಪೇಷಂಟ್ ಬೇರೆ. ತುಂಬ ಫಾಸ್ಟಾಗಿ ತುಂಬ ದೂರನೇ ಓಡಿದ್ದಾರೆ. ಬಂದು ಗೇಟ್ ಹತ್ರ ನಿಂತಿದ್ದಾರೆ. ಯಾರೋ ಬೈಕಲ್ಲಿ ಬರ್ತಿದ್ದಾರಂತೆ, ಅವ್ರಿಗೆ ಡ್ರಾಪ್ ಕೇಳಿದ್ದಾರೆ. ಆ ಬೈಕ್ನ ಹತ್ತಬೇಕಾದ್ರೆ ಹಾಗೆ ಕುಸಿಬಿದ್ದಿದ್ದಾರೆ. ಸೊ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಬಟ್ ಅಲ್ಲಿ ತೀರೋದ್ರು. ಇದು ಆ್ಯಕ್ಚುಲಾಗಿ ನಡೆದಿರೋದು. ನಮಗೆ ಫಸ್ಟ್ ಟೈಮ್ ಜೇನು ಕಚ್ಚಿದೆ ಅಂತ ಗೊತ್ತಾದಾಗ ಏನಾಗಲ್ಲ, ಜೇನು ತಾನೇ ಕಚ್ಚಿರೋದು ಅಂತೆಲ್ಲ ಏನೇನೋ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ನಡೆದಿದ್ದು ಇದು. ಸೊ ಹಿಂಗೆ ಕಾರ್ಯ ಎಲ್ಲ ಮುಗಿಸಿ ಸಿಂಗಾಪುರ್ಗೆ ವಾಪಸ್ ಏನೋ ಬಂದ್ವಿ. ಬಟ್ ಬಂದಮೇಲೆ ಇಲ್ಲಿ ಅಷ್ಟು ಆಕ್ಸೆಪ್ಟ್ ಮಾಡೋಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಈಸಿ ಇರಲಿಲ್ಲ ಪ್ರೀತಿಗೆ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ನೀವೇನು 2.5 ಮಿನಿಟ್ಸ್ ಕ್ಲಿಪ್ ನೋಡಿದ್ರಿ, ಅದನ್ನು ಸ್ಕ್ರಾಲ್ ಮಾಡ್ತಾ ಅದ್ರದ್ದು ಹಳೆ ವೀಡಿಯೋಸ್ ಫೋಟೋಸ್ಗಳೆಲ್ಲ ನೋಡೋಕ್ಕೆ ಅಂತ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಅದನ್ನೆಲ್ಲ ನೋಡಿ ಪ್ರೀತಿ ನೆನ್ನೆ ಕೂಡ ಅಳ್ತಾ ಇದ್ಲು. ಸೊ ಅಷ್ಟು ಈಸಿ ಆಗಿರಲಿಲ್ಲ. ಅದಾದಮೇಲೆ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಖುಷಿ ಇತ್ತು, ಬಟ್ ಅಷ್ಟು ಎನರ್ಜಿ ಇರಲಿಲ್ಲ ನನಗೂ. ಆಮೇಲೆ ವರ್ಕ್ ಪ್ರೆಷರ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ವೆರಿ ಲಾಂಗ್ ಬ್ರೇಕ್ ಆಯಿತು. ಸ್ಕೂಲಿಂದ ಬಂದರು, ಊಟ ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ. ಆಫ್ಟರ್ 2 ಇಯರ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀವಿ 3 ಮಂತ್ಸಿಂದ. ಸೊ ಬರ್ತೋಗಿರಿದ್ರೆ ರಾನಿಲ್, ಕ್ಲಿಯಾ, ಪ್ರೀತಿ ಆ್ಯಂಡ್ ಮೈಸೆಲ್ಫ್ ಅಶ್ವಿನ್. ತಿನ್ನಮ್ಮ
ಎಲ್ಲರಿಗೂ ಒಂಥರ ನಾಚಿಕೆ ಆಗ್ತಾ ಇದೆ ಅನಿಸುತ್ತೆ. ಇವರಿಬ್ರಿಗಂತೂ ಮರ್ತೋಗಿರುತ್ತೆ. ಹಾಯ್ ಹೇಳು ಕ್ಲಿಯಾ. ಅವನು ಫುಲ್ 4-5 ಹಲ್ಲು ಬಿದೋಗಿದೆ ಇವಾಗ. ಅದು ಬಿದೋಗಿ ಇನ್ನೂ ಬರ್ತಾನೆ ಇಲ್ಲ. ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಇಂಟೆನ್ಸ್ ಆಯಿತು ಅನಿಸುತ್ತೆ. ಒಂದು ಫನ್ ಆ್ಯಕ್ಟಿವಿಟಿ ಮಾಡೋಣ ಇವಾಗ. ರಾನಿಲ್ದು ಫುಟ್ಬಾಲ್ ಈ ಮರದ ಮೇಲ್ಗಡೆ ಎಲ್ಲ ಸಿಕ್ಕಾಕೋಗ್ಬಿಟ್ಟಿದೆಯಂತೆ. ಅದೇನು ನೋಡೋಣ. ಅದಕ್ಕೆ ಈಗ ಡ್ರೋನ್ ಎಲ್ಲ ತಂದ್ಬಿಟ್ಟಿದ್ದಾನೆ. ಬಾಲು ಅಲ್ಲಿ ಸಿಕ್ಕಾಕೊಂಡಿದೆ. ಎಷ್ಟು ದೊಡ್ಡ ಮರ ನೋಡಿದ್ವಿ. ನಾಟ್ ಈಸಿ. ಚೌಡ್ ಹಿಂದಕ್ಕೆ ಹೋಗಿ ಆ ಕಡೆ ಹೋಗ್ರೋನು. ಈ ಕಡ್ಡಿ ಈ ಕಡ್ಡಿ ಆ ಮರ ಅಲ್ಲಿದೆ. ಅದು ನಿಧಾನ. ಜಾವ್ಲಿನ್ ಥ್ರೋ. ನಮ್ಮ ಪುಟ್ಟಿ ಇದನ್ನು ಹುಡ್ಕೊಂಡು ಬಂದಿದೆ. ಈ ಮರದಲ್ಲಿ ಮಾಡೋ ಡ್ಯಾಡಿ ಅಂತ. ಹಾಗಲ್ಲ ಪುಟ್ಟಿ, ಅದು ಇಟ್ಸ್ ನಾಟ್, ಅದು ಬಿಗ್ಗು ಬಟ್ ಸ್ಟಿಲ್ ಅದು, ಬಟ್ ಮರ ಇಸ್ ಟೂ ಬಿಗ್. ಒಂದಿದ್ದಂತೂ ಫ್ಲಾಪ್ ಆಯಿತು. ಮ್ಯಾನೇಜ್ಮೆಂಟ್ಗೆ ಹೇಳಬೇಕು ಅಥವಾ ಮಳೆ ಬಂದಾಗ ಕೆಳಗಡೆ ಬೀಳುತ್ತಾ ನೋಡಬೇಕು. ಮರೆಯೋಕ್ಕೆ ಆಗಲ್ಲ ಅವತ್ತಿನ ದಿನ ಏನಾಯಿತು, ಯಾಕಾಯಿತು. ನಾನು ಇನ್ನೂ ಅದೇ ಕ್ವೆಶನಲ್ಲಿದ್ದೀನಿ, ಯಾಕೆ ಹಂಗಾಯಿತು ಅಂತ. ನನಗೆ ಏನಂದರೆ, ಯಾಕೆ ನಮ್ಮಪ್ಪ ಅವತ್ತು ತೋಟಕ್ಕೆ ಹೋದರು. ಯೂಶಲಿ ಅವರು ಒಂದು ದಿನ ಒಂದೇ ಸಲ ಹೋಗೋದು, ಎವ್ರಿ ಡೇ ಒಂದು ಸಲ ಅವ್ರು ವಿಸಿಟ್ ಮಾಡ್ತಾಯಿದ್ದು ಅಷ್ಟೇ. ಅವತ್ತಿನ ದಿನ ಅವರು ಬೆಳಗ್ಗೆ ಆಲ್ರೆಡಿ ಒಂದು ಸಲ ತೋಟ ವಿಸಿಟ್ ಮಾಡಿ ನಮ್ಮ ಅಮ್ಮನ ಜೊತೆ ಇನ್ನು ನಾಳೆ ಬರೋಣ ಅಂತ ಅಂದ್ಕೊಂಡು ವಾಪಸ್ ಬಂದಿರೋರು ಮತ್ತೆ ಮಧ್ಯಾಹ್ನ ಹೊರಟಿದ್ದಾರೆ. ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಅನ್ನೋ ಥರ. ಅಲ್ಲಿ ಹೋದಾಗ ಹಿಂಗಾಗಿರೋದು. ಆ ಟೈಮಿಂಗ್ ಇದೆ ಅಲ್ವಾ, ಅದನ್ನು ನನಗೆ ಯಾಕಾಯಿತು ಅನ್ನೋ ಕ್ವೆಶನ್ಗೆ ಇನ್ನೂ ಆನ್ಸರ್ ಸಿಕ್ಕೇ ಇಲ್ಲ. ಯಾಕೆ ಹೋದ್ರು ಮತ್ತೆ ಯಾಕೆ ಹೋದ್ರು ಅಂತ 2 ವರ್ಷದಿಂದ ಒಂಥರ ಪ್ಯಾರಲಲ್ ಮೈಂಡಲ್ಲಿ ನನಗೆ ಅದೇ ಕ್ವೆಶನ್ ದಿನಕ್ಕೊಂದು 10-15 ಸರಿ ಆದರೂ ಕೇಳ್ಕೊತೀನಿ. ಏನಕ್ಕೆ ಹೋಗ್ಬೇಕಿತ್ತು ಅವತ್ತು, ಮತ್ತು ಯಾಕೆ ಹೋಯ್ತು ಅಂತ ಆನ್ಸರ್ ಕೊಡೋಕ್ಕೆ ಅವರೇ ಇಲ್ಲ. ಸೊ ಒಂಥರ ಅವತ್ತು ಹೋಗಿದ್ದು ನಂದು ಎನರ್ಜಿ, ಆ ಎನರ್ಜಿ ಮತ್ತೆ ನಂಗೆ ವಾಪಸ್ ಬಂದೇ ಇಲ್ಲ. ಹಂಗಾಗ್ಬಿಟ್ಟಿದೆ ನನಗೆ. ದಿನಕ್ಕೊಂದು 4 ಸಲ ಕಾಲ್ ಮಾಡೋರು. ದಿನಕ್ಕೊಂದು 4 ಸಲ ಫೋನ್ ಮಾಡೋರು. ಅದನ್ನಂತೂ ತುಂಬ ಮಿಸ್ ಮಾಡ್ಕೊತೀನಿ. ಕೆಲವೊಂದು ಸಲ ಏನಾದರೂ ಹೇಳಬೇಕಾದ್ರೆ ಫೋನ್ ನೋಡೋಂಗಾಗತ್ತೆ, ಹೇಳಬೇಕು ಅಂತ ಅನಿಸುತ್ತೆ. ಅವಾಗಂತೂ ತುಂಬ ಮಿಸ್ ಮಾಡ್ಕೋತೀನಿ. ಸಿಂಗಾಪುರಿಗೆ ಬಂದಿದ್ದರು, ಅದೆಲ್ಲ ಜ್ಞಾಪಕ ಆಗ್ತಾ ಇರುತ್ತೆ ಮಧ್ಯ. ಅವರು ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡಿದರು ಪ್ಲೇಸಸ್ ಎಲ್ಲನೂ. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಂತೂ ಎವ್ರಿ ಡೇ ಸ್ವಿಮ್ ಮಾಡೋರು. ಅದೆಲ್ಲ ಸಖತ್ ನೆನಪಾಗ್ತಾ ಇರುತ್ತೆ. ನನ್ನ ತಮ್ಮಂಗೆ ಪಾಪು ಆಯಿತು. ಅವ್ರ ಪಾಪುನ ನೋಡಲಿಲ್ಲ ಅಂತ ತುಂಬ ನೋವು ನಮ್ಮೆಲ್ಲರಿಗೂ. ನಮ್ಮ ಕ್ಲಿಯಾ ಪುಟ್ಟಿನೇ ಅಷ್ಟೊಂದು ಇಷ್ಟಪಡ್ತಾಯಿದ್ರು ಅವರು. ಈ ಪಾಪುನಂತೂ ತುಂಬ ಅಂದರೆ ಚೆನ್ನಾಗಿ ನೋಡ್ಕೊಳ್ಳೋರು. ಚೆನ್ನಾಗಿರ್ತಾಯಿತ್ತು, ಇರಬೇಕಿತ್ತು ಅಂತ ಅನಿಸುತ್ತೆ. ತಮ್ಮನ ಪಾಪು ಬಂದಾಗಲಿಂದ ಇವಾಗ ಊರಲ್ಲಿ ಸ್ವಲ್ಪ ಖುಷಿಯಾಗಿರ್ತಾರೆ. ಅವಳದು ಆಟ ಪಾಠ ಎಲ್ಲ ನೋಡಿಕೊಂಡು ಸ್ವಲ್ಪ ನೋವುಗಳನ್ನೆಲ್ಲ ಮರಿತಾ ಇದ್ದಾರೆ.